ಹರೇ ರಾಮ. ಎಲ್ರಿಗೂ ನಮಸ್ಕಾರ. ಅಭಿರುಚಿ ಚಾನಲ್ಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಕಣಗಿಲೆ ಹೂವಿನಿಂದ ಒಂದು ಸುಂದರವಾದ ದಿಂಡನ್ನ ಮಾಡೋಣ. ಕಣಗಿಲೆ ಹೂವು ಅಂತಂದ್ರೆ ನಾವು ದೇವ ಕಣಗಿಲೆ ಅಥವಾ ಗೋಸಂಪಿಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿ ಕರೀತಾರೆ. ನಾವು ಇಲ್ಲಿ ಕಣಗಿಲೆ ಹೂವು ಅಂತ ಕರೆಯೋದು. ಇದು ಇಲ್ಲಿಯ ನಮ್ಮ ಸಂಪ್ರದಾಯದಲ್ಲಿ ಮದುವೆನಲ್ಲಿ ವಧೂವರರಿಗೆ ಹಾರ ಹಾಕ್ಲಿಕ್ಕೆ ಒಂದು ನೋಡಿ, ಇದು ಎರಡು ಕಲರ್ ಇದೆ. ಇದರಲ್ಲಿ ಒಂದು ಬಿಳಿ, ಇನ್ನೊಂದು ಗುಲಾಬಿ, ಎರಡು ಬಣ್ಣದ ಕಣಗಿಲೆ ಹೂವು. ಇದು ಇದರಿಂದ ದಿಂಡು ಮಾಡೋದು. ಇದು ಇಲ್ಲಿ ಮದುವೆನಲ್ಲಿ ಹಾರ, ನಾವ್ ಈಗೆಲ್ಲ ಬೇರೆ ಬೇರೆ ರೀತಿ ಹಾರಗಳು ಬಂದಿದ್ರು ಕೂಡ ಈ ಹಾರವನ್ನ ಹಾಕ್ಲೇಬೇಕು. ಹಾಕಿ ನಂತರ ನಾವು ಬೇರೆ ಯಾವ್ದಾದ್ರು ಹಾರವನ್ನ ಹಾಕೋಬಹುದು. ಅಷ್ಟು ಒಂದು ಶ್ರೇಷ್ಠವಾಗಿರುವಂತ ಒಂದು ಹೂವು ಇದು. ಇದನ್ನ ನಾವು ಸುಂದರವಾದ ದಿಂಡನ್ನ ಹೆಂಗ್ ಮಾಡ್ಕೊಂಡು ನಾವು ಮುಡ್ಕೊಳ್ಬಹುದು. ಆಮೇಲೆ ಅಲಂಕಾರಿಕವಾಗಿ ಈಗ ಹಬ್ಬ ಹರಿದಿನಗಳಲ್ಲಿ ಆರತಿ ತಟ್ಟೆ ಅಂತ ಮಾಡ್ತೀವಲ್ವಾ, ಅದ್ರಲ್ಲೆಲ್ಲ ಅಲಂಕಾರಕ್ಕೆ ಹೇಗೆ ಬಳಸ್ಕೊಳ್ಳೋದು ಅಂತ ಒಂದು ದಿಂಡನ್ನ ನಾನೀಗ ಮಾಡಿದೀನಿ, ತೋರಿಸ್ತೀನಿ. ನೋಡಿದ್ರಲ್ವಾ, ಇದರಲ್ಲಿ ಎರಡು ಕಲರ್ ಇರುತ್ತೆ. ನಾವು ನೋಡಿ ಮಾಡಿದೀನಿ. ಆರತಿ ತಟ್ಟೆ, ಪೂಜಾ ಪ್ಲೇಟ್ ಅಂತೆಲ್ಲ ಕರಿತೀವಲ್ವಾ. ನೋಡಿ, ಇದ್ರಲ್ಲಿ ನಾನು ನಿಮ್ಗೆ ಎಲ್ರಿಗೂ ಕೂಡ ನೆನ್ಪಿರ್ಬೋದು, ಚಿಕ್ಕವರಿದ್ದಾಗ ಈ ಒಂದು ವೈಟ್ ಹೂವಿನಿಂದ ಮಾಡಿರೋಂತ ಒಂದು ಇದು ಉಂಗುರ ಅಂತ ಮಾಡಿ ಈ ರೀತಿ ಹಾಕೋತಿದ್ವಿ, ನೆನ್ಪಿರ್ಬೋದು. ಈ ರೀತಿ ನೋಡಿ, ಇದು ನಾನೀಗ ಪಿಂಕ್ ಕಲರ್ ಹೂವಿನಿಂದ ಸುಂದರವಾದ ದಿಂಡನ್ನ ಮಾಡಿದೀನಿ. ಈ ಒಂದು ದಿಂಡನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ಒಂದು ಕಣಗಿಲೆ ಹೂವಿನಿಂದ ಮಾಡಿರೋದು ಇದು ಅಂತ ಗೊತ್ತೇ ಆಗದೆ ಅಷ್ಟು ಚೆನ್ನಾಗಿದೆ. ನಾನು ಮುಂಚೆ ಬೇರೆ ಬೇರೆ ರೀತಿ ಹೂವಿನ ದಿಂಡುಗಳನ್ನ ಮಾಡ್ಕೊಂಡು ಮುಡ್ಕೊಂಡು ಹೋಗ್ತಿದ್ದೆ. ಅವಾಗ ಎಲ್ರು ನನ್ನ ಜಡೆ ಮುಟ್ಟಿ ಕೇಳ್ತಿದ್ದು, ಇದು ಏನಿಂದ ಮಾಡಿದ್ದು, ಇದು ಏನ್ರಿಂದ ಮಾಡಿದ್ದು ಅಂದ್ರೆ ತುಂಬಾ ಜನಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ಇದು ಹೇಗ್ ಮಾಡಿರೋದು ಅಂತಾನೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಈಗ ಮಾಡೋದು ಹೇಗೆ ಅಂತ ನೋಡೋಣ. ನಾನು ವೈಟ್ ಕಲರ್, ಬಿಳಿ ಬಣ್ಣದ ಹೂವಿನಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿವತ್ತು ಪಿಂಕ್ ಕಲರ್ ಇಂದ ಮಾಡಿದೀನಿ. ಈ ಒಂದು ಹೂವನ್ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಇದರಲ್ಲಿ 5 ಎಸ್ಲಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ. ಈ ಹೂನಲ್ಲಿ, ಈ ಒಂದು ಕಣಗಿಲೆ ಹೂವಿನಲ್ಲಿ 5 ಎಸ್ಲು ಇರುತ್ತೆ. ಈ 5 ಎಸ್ಲು ಇಷ್ಟುದ ತೊಟ್ಟಿರುತ್ತಲ್ವಾ, ಇದನ್ನ ತೊಟ್ಟಿನವರೆಗೂ ನೋಡಿ ಈ ರೀತಿ ಸಿಗಿದ್ಕೊಳ್ಬೇಕು. ಈ ರೀತಿ ತೊಟ್ಟಿನವರೆಗೂ ಈ ರೀತಿ ಹೀಗೆ ಎಳೆದ್ರೆ ಅದು ಬರುತ್ತೆ. ನೋಡಿ, ತೊಟ್ಟಿನವರೆಗೂ ಈ ರೀತಿ ಮಾಡಿ ಬಿಡಿಸಿಟ್ಕೋಬೇಕು. ನೋಡಿ, ಹೀಗೆ ತೊಟ್ಟಿನವರೆಗೂ ಕೂಡ, ತೊಟ್ಟನ್ನು ಸಹಿತ ಈ ರೀತಿ ಸಿಗಿದ್ಕೊಳ್ಬೇಕು. ನೋಡಿ, ಸಪ್ರೇಟ್ ಆಗುತ್ತೆ. ನೋಡಿ, ಈ ರೀತಿ ಒಂದು 20 ರಿಂದ 30 ಹೂ ಬೇಕಾಗತ್ತೆ ಈ ದಿಂಡು ಮಾಡ್ಲಿಕ್ಕೆ. ನೋಡಿ, 20 ರಿಂದ 30 ಹೂ ಬೇಕಾಗತ್ತೆ. 30 ಹೂವನ್ನ ಆ ರೀತಿ ಬಿಡಿಸ್ಕೊಳ್ಬೇಕು. ನಾನೀಗ ಎಲ್ಲ ಹೂವನ್ನು ಬಿಡಿಸ್ಕೋತೀನಿ. ನೋಡಿ, ಎಲ್ಲದನ್ನು ಈ ರೀತಿ ತೊಟ್ಟಿನ ತುದಿಯವರೆಗೂ ಹೀಗೆ ಬಿಡಿಸ್ಕೊಳ್ಬೇಕು. ನೋಡಿ, ಹೂವಿನ ದಳಗಳನ್ನ ಒಂದು 20 ಅಷ್ಟು ಹೂವಿನ ದಳಗಳನ್ನ ನಾನೀಗ ಬಿಡಿಸ್ಕೊಂಡಿದೀನಿ. ಹೂವಿನ ದಳಗಳನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಈ ರೀತಿ ಕಟ್ಟೋದು ಹೇಗೆ ಅಂತ ನೋಡ್ಬೇಕಲ್ವಾ. ತುಂಬಾ ಅಂದ್ರೆ ತುಂಬಾ ಸರಳವಾಗಿದೆ. ಏನಿಲ್ಲ, ಒಂದು ಸೂಜಿ ದಾರ ತಗೊಂಡು, ನೋಡಿ, ನಾನು ಸೂಜಿ ದಾರ ತಗೊಂಡು ಈ ದಳಗಳನ್ನ ಸುರುಕೊಂಡ್ರೆ ಆಯ್ತು. ಇದನ್ನ ಸುರುಗಿದ್ರೆ ಈ ರೀತಿ ಸುಂದರವಾದ ದಿಂಡು. ನಾನು ಈಗ ಪಿಂಕ್ ಕಲರೇ ತಗೊಂಡಿದ್ದೀನಿ. ಈಗ ನಾವು ನೋಡಿ, ಬಟ್ಟೆ ಹೊಲಿಯುವಾಗ ಅದೇ ಬಣ್ಣದಿಂದ ಹೊಲಿತೀವಲ್ವಾ, ಅದೇ ರೀತಿ ಇದ್ರಲ್ಲಿ ನಮಗ್ ಬೇಕಾಗಿರೋದು ಸುಂದರವಾದ ದಿಂಡು ಬೇಕು ಹೊರತು ದಾರ ಕಾಣ್ಬೇಕಂತಿಲ್ಲಲ್ವಾ.
ಹಾಗಾಗಿ ಅದೇ ಕಲರ್ ದಾರ ತಗೊಂಡಿದ್ದೀನಿ. ಆಗ ನಮಗೆ ಅದ್ ಸೈಡ್ ನಲ್ಲೆಲ್ಲೂ ದಾರ ಕಾಣಿಸೋದಿಲ್ಲ. ನಾನೀಗ ಒಂದು 10 ಇಂಚಷ್ಟು ಉದ್ದ ದಾರವನ್ನ ಸೂಜಿಗೆ ಸುರುಕೊಂಡಿದ್ದೀನಿ. ನೋಡಿ, ಈ ಒಂದು ದಾರಕ್ಕೆ ಈಗ ನಾವು ಈ ದಳಗಳನ್ನ ಸುರುಕೊಳ್ಬೇಕು. ಹೇಗೆ ಅಂದ್ರೆ ನೋಡಿ, ಈ ರೀತಿ ದಳದ ಮಧ್ಯಭಾಗದಲ್ಲಿ ಉದ್ದ ಇಟ್ಟು ನೋಡಿ, ಈ ರೀತಿ ತುದಿನಲ್ಲಿ ಸೂಜಿಗೆ ಹಾಕ್ತಾ ಬರೋದು. ನೋಡಿ, ಹೀಗೆ ಹೀಗೆ ಹಾಕ್ತಾ ಬಂದ್ರೆ ಆಯ್ತು. ಒಂದೇ ಅಳತೆನಲ್ಲಿ ಹೀಗೆ ನೋಡಿ, ತುಂಬಾ ಸುಲಭ ಇದೆ. ಎಲ್ರು ಸೂಜಿ ದಾರದ ಸಹಾಯದಿಂದ ಇದನ್ನ ಮಾಡ್ಕೋಬಹುದು. ಒಂದು ಸೂಜಿಯಷ್ಟು ಸುರುಗಿ ನೋಡಿ, ಈ ರೀತಿ ಕಾಣಿಸುತ್ತೆ. ನೋಡಿ, ಕಾಣಿಸ್ತಿದೆ ಅಲ್ವಾ? ಈ ರೀತಿ ಕಾಣಿಸುತ್ತೆ. ಹೀಗೇನೆ ಈಗ ನಾವೇನು ದಳಗಳನ್ನ ಬಿಡಿಸ್ಕೊಂಡಿದೀವಲ್ವಾ, ಅಷ್ಟು ದಳಗಳನ್ನು ಸುರ್ಕೋಬೇಕು. ನಂತರ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ನೋಡಿ, ಈ ರೀತಿ ಒಂದು ಸೂಜಿಯಷ್ಟಾದ್ಮೇಲೆ ಕೆಳಗಡೆ ಬಿಟ್ಕೊಳ್ಳೋದು. ಬಿಟ್ಕೊಂಡು ಮತ್ತೆ ಹೀಗೇನೆ ಅಷ್ಟು ದಳಗಳನ್ನ ಸುರ್ಕೊಂಡ ಆದ್ಮೇಲೆ ಏನ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ಒಂದು ಅರ್ಧದಷ್ಟು ದಳಗಳನ್ನ ಸುರ್ಕೊಂಡಿದೀನಿ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಬಂದಿದೆ. ತೊಟ್ಟುಗಳೆಲ್ಲ ಒಂದ್ ಕಡೆ, ದಳನೆಲ್ಲ ಒಂದ್ ಕಡೆ. ನೋಡಿ, ಅರ್ಧದಷ್ಟು ದಳಗಳನ್ನ ಸುರ್ಕೊಂಡಿದೀನಿ. ಇನ್ನರ್ಧದಷ್ಟು ಸುರ್ಕೊಳ್ಳೋಣ. ತುಂಬಾ ಬೇಗ ಕೂಡ ಆಗುತ್ತೆ. ನೋಡಿ, ಈಗ ನಾನು ಎಲ್ಲ ದಳಗಳನ್ನ ಸುರ್ಕೊಂಡಿದೀನಿ. ನೋಡಿ, ಹೀಗೆ ಕಾಣಿಸುತ್ತೆ. ಹೀಗಾಗಿರುತ್ತೆ. ನೋಡಿ, ಎಲ್ಲ ದಳಗಳನ್ನು ಸುರ್ಕೊಂಡಿದೀನಿ. ಆಯ್ತಾ? ಈಗ ದಾರದ ಈ ತುದಿ ಮತ್ತು ಈ ತುದಿಯನ್ನ ನಾವು ಸೇರಿಸ್ಬೇಕು. ಸೂಜಿಯನ್ನ ಕಟ್ ಮಾಡಿ ತೆಕ್ಕೊಳ್ಳೋಣ. ತೆಕ್ಕೊಂಡು ನೋಡಿ, ತುಂಬಾ ಸ್ವಲ್ಪ ಹತ್ತತ್ರ ಇದನ್ನ ತಂದ್ಕೊಳ್ಳಿ. ಹೀಗೆ ಹೀಗೆ ಹತ್ತತ್ರ ತಂದ್ಕೊಂಡು ಈಗ ಗಂಟು ಹಾಕಿದ್ರೆ ಆಯ್ತು. ನೋಡಿ, ಈ ರೀತಿ ಗಂಟು ಹಾಕಿದ್ರೆ ಅದೇ ಒಂದು 2 ಗಂಟು ಹಾಕ್ತಾ ಇದ್ದೀನಿ. ಈ ರೀತಿ 2 ಗಂಟು ಹಾಕಿದ್ರೆ ಅದೇ ಒಂದು ಹೂ ತರ ಆಗುತ್ತೆ. ಈ ಹೆಚ್ಚಿಗೆ ಇರೋ ದಾರವನ್ನ ಕಟ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಕಣಗಿ ಹೂವಿನ ಸುಂದರವಾದ ದಂಡೆ ರೆಡಿ ಆಗಿದೆ. ಚೆನ್ನಾಗಿ ಕಾಣಿಸುತ್ತಲ್ವಾ? ನೋಡಿ, ಇಲ್ಲೊಂದಿದೆ. ಈ ರೀತಿ ನಾವು ಮಾಡ್ಕೊಳ್ಬಹುದು. ನೋಡಿ, ತುಂಬಾ ಸುಂದರವಾಗಿ. ಇದಕ್ಕೆ ನಾವು ಕ್ಲಿಪ್ ಹಾಕಿ ಜಡೆಗೆ ಮುಡ್ಕೋಬಹುದು. ಇದನ್ನ ಜಡೆಗೆ ಮುಡ್ಕೊಳ್ಬಹುದು. ಆಮೇಲೆ ಈ ರೀತಿ ಅಲಂಕಾರಕ್ಕೆ, ರಂಗೋಲಿಗೆ ಎಲ್ಲ ಕೂಡ ಬಳಸ್ಕೋಬಹುದು. ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇಷ್ಟೊತ್ತವರೆಗೂ ಈ ಒಂದು ಕಣಗಿಲೆ ಹೂವಿನ ದಿಂಡನ್ನ ಮಾಡೋದನ್ನ ನೋಡಿದ್ರಲ್ವಾ? ನೀವು ಕೂಡ ಮಾಡ್ಕೋಬಹುದು. ತುಂಬಾ ಸುಲಭವಾಗಿದೆ. ಈ ಒಂದು ವಿಡಿಯೋವನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.